ನನ್ನೆಲ್ಲ ಸ್ನೇಹಿತರಿಗೆ ನಾನು ಮಾಡುವ ಶರಣಾರ್ಥಿ. ಇವತ್ತಿನ ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡೋಣಪ್ಪ ಅಂದ್ರೆ, ಇವತ್ತಿನ ತರಗತಿ ವಿಶೇಷವಾಯಿತು ಸಿ ಪಿ ಯುನ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಇದನ್ನು ಗಣಕಯಂತ್ರದ ಮೆದುಳು ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಸಿ ಪಿ ಯು ಏನಂತ ನೋಡೋದಾದ್ರೆ, ಇದು ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತಾ ಹೋಗ್ತೀವಿ. ಸಿ ಪಿ ಯು ಅಂದರೆ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಸಿ ಪಿ ಯು ಅಂದರೆ ಏನಪ್ಪ ಅಂದ್ರೆ, ಆ ಕಂಪ್ಯೂಟ್ರು ಕಾರ್ಯನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ ಅಗತ್ಯವಾದಂಥ ಎಲ್ಲ ಆಜ್ಞೆಗಳನ್ನು ಅರ್ಥೈಸಿ ಅಗತ್ಯವಿರುವಂಥ ತಾರ್ಕಿಕ ಮತ್ತು ಗಣಿತ ಕ್ರಿಯೆಗಳನ್ನು ನಿರ್ವಹಿಸುವಂಥ ಪ್ರಮುಖವಾದಂಥ ಯಂತ್ರಾಂಶ ಅಂತ ಕರಿತಾವೆ. ಅಂದರೆ ನಾವು ಕಂಪ್ಯೂಟ್ರಿಗೆ ಇನ್ಪುಟ್ಟನ್ನು ಕೊಡ್ತಾ ಹೋಗ್ತೀವಿ. ಆ ಇನ್ಪುಟ್ ಬಂದಂಥ ಮಾಹಿತಿಯನ್ನು ಆ ಎಲ್ಲ ಆಜ್ಞೆಗಳನ್ನು ಅರ್ಥೈಸಿಕೊಂಡು ಅಗತ್ಯವಿರುವಂಥ ತಾರ್ಕಿಕ ಮತ್ತು ಗಣಿತ ಕ್ರಿಯೆಗಳನ್ನು ನಿರ್ವಹಿಸುವಂಥ ಪ್ರಮುಖ ಹಾರ್ಡ್ವೇರ್ ಯಾವುದಪ್ಪ ಅಂದ್ರೆ ಸಿ ಪಿ ಯು ಅಂತಂದು ಕರಿತಾರೆ. ಇವು ಕಂಪ್ಯೂಟ್ರಿನ ಪಕ್ಕದೊಳಗೆ ಈ ರೀತಿಯಾದಂಥ ಒಂದು ಯಂತ್ರ ಇರ್ತೈತಿ. ಇದಕ್ಕೆ ಅಂತ ಕರಿತಾವಪ್ಪ ಅಂದ್ರೆ ಕಂಪ್ಯೂಟರ್ನ ಸಿ ಪಿ ಯು ಅಂತ ಕರಿತಾವೆ. ಇದನ್ನು ಗಣಕಯಂತ್ರದ ಮೆದುಳು ಅಂತಂದು ಕರಿತಾ ಹೋಗ್ತೀವಿ. ಅಂತ ಕರಿತೀವಿ, ಗಣಕಯಂತ್ರದ ಮೆದುಳು ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಸಿ ಪಿ ಯುನ ಕಾರ್ಯಗಳು ಏನು? ಫಂಕ್ಷನ್ಸ್ ಆಫ್ ಸಿ ಪಿ ಯು ಅಂತ ಕರಿತಾವೆ. ಒಂದನೇದು ಡಾಟಾನ ಏನು ಮಾಡ್ತಾ ಹೋಗ್ತೈತಿ? ಪ್ರೊಸೆಸಿಂಗ್ ಮಾಡ್ತಾ ಹೋಗ್ತೈತಿ. ಅಂದ್ರೆ ದತ್ತಾಂಶನ ಏನು ಮಾಡ್ತಾ ಹೋಗ್ತೈತಿ? ಸಂಸ್ಕರಣೆಯನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಬಳಕೆದಾರರಿಂದ ಕಚ್ಚಾ ಮಾಹಿತಿಯನ್ನು ಇನ್ಪುಟ್ನಿಂದ ಪಡೆದಂಥ ಮಾಹಿತಿಯನ್ನು ನಿರ್ದಿಷ್ಟ ತಂತ್ರಾಂಶದ ಆಜ್ಞೆಗಳ ಮೂಲಕ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಗಣನೆಗಳನ್ನು ನಡೆಸಿ ಉಪಯುಕ್ತ ಫಲಿತಾಂಶವನ್ನು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಔಟ್ಪುಟ್ ಆಗಿ ಪರಿವರ್ತನೆಯನ್ನು ಮಾಡ್ತಾ ಹೋಗ್ತೈತಿ. ಒಂದನೇದು ದತ್ತಾಂಶಗಳನ್ನು ಏನು ಮಾಡ್ತಾ ಹೋಗ್ತೈತಿ? ಸಂಸ್ಕರಣೆಯನ್ನು ಮಾಡ್ತಾ ಹೋಗ್ತೈತಿ. ಎರಡನೇದು ವ್ಯವಸ್ಥೆಯ ನಿಯಂತ್ರಣ, ಕಂಟ್ರೋಲ್ ಆ್ಯಂಡ್ ಸಿಂಕ್ ಅಂತ ಹೇಳ್ತಾವೆ. ಅಂದರೆ ಕಂಪ್ಯೂಟರ್ನ ಮೆಮೊರಿ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಸೇರಿದಂತೆ ಇಡೀ ಹಾರ್ಡ್ವೇರ್ ವ್ಯವಸ್ಥೆಯ ಒಂದು ಕಾರ್ಯಗಳನ್ನು ಸೂಕ್ತವಾಗಿ ನಿರ್ದೇಶಿಸುವಂತೆ ಮತ್ತು ನಿರ್ವಹಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಕಂಪ್ಯೂಟರ್ನ ಕೇವಲ ಆ ಒಂದು ಮಾಹಿತಿಗೆ ಸಂಬಂಧಪಟ್ಟಂಗಿಲ್ಲ, ಆ ಕಂಪ್ಯೂಟರ್ನ ಮೆಮೊರಿ, ಇನ್ಪುಟ್ ಮತ್ತು ಔಟ್ಪುಟ್ಟನ್ನು ಒಂದು ಸಾಧನೆಗಳು ಸೇರಿದಂತೆ ಇಡೀ ಹಾರ್ಡ್ವೇರ್ ಅನ್ನೋ ವ್ಯವಸ್ಥೆಯ ಕಾರ್ಯಗಳನ್ನು ನಿರ್ದೇಶನ ಮತ್ತು ನಿರ್ವಹಣೆ ಯಾರು ಮಾಡ್ತಾರಪ್ಪ ಅಂದ್ರೆ ಈ ಸಿ ಪಿ ಯು ಮಾಡ್ತಾ ಹೋಗ್ತೈತಿ. ಮತ್ತು ಹಾಗಾದರೆ ಈ ಒಂದು ಇತಿಹಾಸ ಮತ್ತು ಆ ತಂತ್ರಜ್ಞಾನದ ಒಂದು ವಿಕಾಸ ನೋಡೋದಾದ್ರೆ, ಈ ಒಂದು ಸಿ ಪಿ ಯು ಯಾವ ರೀತಿ ಬರ್ತದಂತ ನೋಡಿದ್ರೆ, ಈ ಮೊದಲಿಗೆ ಮೈಕ್ರೋ ಪ್ರೊಸೆಸರ್ ಉದಯ ಆಗ್ತೈತಿ. ಯಾವಾಗಪ್ಪ ಅಂದ್ರೆ 1971 ಇಂಟೆಲ್ ಸಂಸ್ಥೆಯ ಇಂಟೆಲ್ ಸಂಸ್ಥೆಯಿಂದ ಏನಾಗ್ತೈತಿ? ಮೈಕ್ರೋ ಪ್ರೊಸೆಸರ್ ಉದಯ ಆಗ್ತೈತಿ. ಅದು ಯಾವುದಪ್ಪ ಅಂದ್ರೆ ಇಂಟೆಲ್ 4004 ಅಂದ್ರೆ ಜಗತ್ತಿನ ಮೊದಲ ವಾಣಿಜ್ಯ ಮೈಕ್ರೋ ಪ್ರೊಸೆಸರ್. ಯಾವುದು? ಇಂಟೆಲ್ 4004 ಅನ್ನೋದು ಜಗತ್ತಿನ ಮೊದಲ ವಾಣಿಜ್ಯ ಏನಾಗ್ತೈತಿ? ಮೈಕ್ರೋ ಪ್ರೊಸೆಸರ್ ಆಗ್ತೈತಿ. ಯಾವುದಪ್ಪ ಅಂದ್ರೆ 1971 ಇಂಟೆಲ್ ಸಂಸ್ಥೆಯ ಇಂಟೆಲ್ 4004 ಎಂಬುದು ಜಗತ್ತಿನ ಮೊದಲ ವಾಣಿಜ್ಯ ಮೈಕ್ರೋ ಪ್ರೊಸೆಸರ್ ಆಗ್ತೈತಿ. ಈ ಒಂದು ಪ್ರೊಸೆಸರ್ನೊಳಗೆ 2300 ಟ್ರಾನ್ಸಿಸ್ಟರ್ಗಳು ಏನಿರ್ತಾವಪ್ಪ ಅಂದ್ರೆ ಒಳಗೊಂಡಿರ್ತಾವೆ. ಆದರೆ ಇತ್ತೀಚಿನ ಆಧುನಿಕ ಸಿ ಪಿ ಯುನೊಳಗೆ ಒಂದೇ ಚಿಪ್ಪಿನೊಳಗೆ ಶತಕೋಟಿಗಿಂತಲೂ ಹೆಚ್ಚು ಟ್ರಾನ್ಸಿಸ್ಟರ್ಗಳನ್ನು ಹೊಂದಿತ್ತು. ಆದರೆ 1971 ಈ ಒಂದು ಇಂಟೆಲ್ 4004ನ ಮೈಕ್ರೋ ಪ್ರೊಸೆಸರ್ನೊಳಗೆ 2300 ಟ್ರಾನ್ಸಿಸ್ಟರ್ಗಳನ್ನು ನೋಡ್ತಾವೆ. ಆದರೆ ಇತ್ತೀಚಿನ ಒಂದು ಸಿ ಪಿ ಯುನ ಚಿಪ್ನೊಳಗೆ ಶತಕೋಟಿಗಿಂತಲೂ ಹೆಚ್ಚು ಟ್ರಾನ್ಸಿಸ್ಟರ್ಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆ ಕಂಪ್ಯೂಟರ್ನ ದಕ್ಷತೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಏನು ಮಾಡ್ತಾ ಹೋಗ್ತೈತಿ? ಕೊಂಡೊಯ್ತಾ ಹೋಗ್ತೈತಿ. ಹಾಗಾದರೆ ಸಿ ಪಿ ಯುನ ಒಂದು ಪವರನ್ನು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾವಪ್ಪ ಅಂದರೆ, ಪವರ್ ಈಸ್ ಈಕ್ವಲ್ ಟು ಸಿ ಇಂಟು ವಿ ಸ್ಕ್ವೇರ್ ಇಂಟು ಎಫ್ ಅಂತ ನೋಡ್ತಾ ಹೋಗ್ತೀವಿ. ಸಿ ಅಂದ್ರೆ ಕೆಪಾಸಿಟಿ ಅಂತ ನೋಡ್ತಾ ಹೋಗ್ತೀವಿ, ವಿ ಅಂದ್ರೆ ವೋಲ್ಟೇಜನ್ನು ನೋಡ್ತಾ ಹೋಗ್ತೀವಿ, ಎಫ್ ಅಂದ್ರೆ ಫ್ರೀಕ್ವೆನ್ಸಿಯನ್ನು ನೋಡ್ತಾ ಹೋಗ್ತೀವಿ. ಇವುಗಳ ಲೆಕ್ಕಾಚಾರದ ಮೂಲಕ ಏನು ಕಂಡಿಡ್ತಾವಪ್ಪ ಅಂದ್ರೆ ಈ ಸಿ ಪಿ ಯುನ ಪವರನ್ನು ಕಂಡುಹಿಡ್ತಾ ಹೋಗ್ತೀವಿ. ಅಂದ್ರೆ ಸಿ ಪಿ ಯುನ ಒಟ್ಟಾರೆ ಈ ಒಂದು ಸೂತ್ರದ ಮೂಲಕ ಕಂಡುಹಿಡ್ತಾ ಹೋಗ್ತೀವಿ. ಪವರ್ ಈಸ್ ಈಕ್ವಲ್ ಟು ಕೆಪಾಸಿಟಿ ಇಂಟು ವೋಲ್ಟೇಜ್ ಸ್ಕ್ವಯರ್ ಇಂಟು ಎಫ್ ಫ್ರೀಕ್ವೆನ್ಸಿ. ಈ ಒಂದು ಸೂತ್ರದ ಮೂಲಕ ಸಿ ಪಿ ಯುನ ಪವರನ್ನು ಕಂಡುಹಿಡಿತಾ ಅದನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಸಿ ಪಿ ಯುನ ಪ್ರಮುಖ ಆಂತರಿಕ ಘಟಕಗಳು ಯಾವ್ಯಾವು? ಆ ಸಿ ಪಿ ಯು ಒಳಗೆ ಕೇವಲ ಅಲ್ಲಿ ಒಂದೇ ಇರೋದಲ್ಲ, ಅಲ್ಲಿ 3 ರೀತಿಯ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ಎ ಎಲ್ ಯು ಅಂತ ನೋಡ್ತಾ ಹೋಗ್ತೀವಿ, ಸಿ ಯು ನೋಡ್ತಾ ಹೋಗ್ತೀವಿ,
ಇನ್ನೊಂದು ರಿಜಿಸ್ಟರ್ ಅಂತ ನೋಡ್ತೇವೆ. ALU ಅಂದ್ರೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಕರಿತಾ ಹೋಗ್ತೀವಿ. CU ಅಂದ್ರೆ ಕಂಟ್ರೋಲ್ ಯೂನಿಟ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ರಿಜಿಸ್ಟರ್ಸ್ ಅಂತಂದು ಕರಿತಾ ಹೋಗ್ತೀವಿ. ಮೊದಲನೇದಾಗಿ ಆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಬಗ್ಗೆ ನೋಡ್ತಾವೆ. ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಗಣಿತದ ಒಂದು ಲೆಕ್ಕಾಚಾರಗಳು ಮತ್ತು ತಾರ್ಕಿಕ ಹೋಲಿಕೆಗಳನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಈ ಒಂದು ಘಟಕ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ನಾವು ಯಾವ ರೀತಿಯ ಗಣಿತದ ಲೆಕ್ಕಾಚಾರ ಕೂಡಿಸುವುದು, ಕಳೆಯುವುದು, ಭಾಗಾಕಾರ, ಗುಣಾಕಾರ ಮತ್ತು ಲಾಜಿಕಲ್ ಕಂಪ್ಯಾರಿಸನ್ಗಳನ್ನು ಯಾವ ಘಟಕ ಮಾಡ್ತದಪ್ಪ ಅಂದ್ರೆ ಈ ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ತದನಂತರದಲ್ಲಿ ಈ CU ಅಂದರೆ ಕಂಟ್ರೋಲ್ ಯೂನಿಟ್. ಈ ಒಂದು ಕಂಟ್ರೋಲ್ ಯೂನಿಟ್ ಏನು ಮಾಡ್ತದಪ್ಪ ಅಂದ್ರೆ ಗಣಕಯಂತ್ರದ ಮ್ಯಾನೇಜರ್ನಂತೆ ಕೆಲಸ ಮಾಡ್ತಾ ಹೋಗ್ತೈತಿ. ಅಂದರೆ ಮೆಮೊರಿಯಿಂದ ದತ್ತಾಂಶವನ್ನು ಪಡೆದು ಯಾವ ಭಾಗ ಯಾವ ಕೆಲಸ ಮಾಡಬೇಕೆಂದು ನಿರ್ದೇಶನ ಮಾಡ್ತಾ, ಅಂದ್ರೆ ಒಂದು ರೀತಿ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಹೋಗ್ತೈತಿ. ಯಾವುದು ಕಂಟ್ರೋಲ್ ಯೂನಿಟ್ ಅಂದರೆ ಮೆಮೊರಿಯಿಂದ ದತ್ತಾಂಶವನ್ನು ಪಡೆದಂಥ ಯಾವ ಭಾಗ ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಏನು ಮಾಡ್ತಾ ಹೋಗ್ತೈತಿ, ನಿರ್ದೇಶನವನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಕಂಟ್ರೋಲ್ ಯೂನಿಟನ್ನು ಈ ಒಂದು ಕೆಲಸ ಆಗ್ತೈತೆ. ಮುಂದುವರೆದು ರಿಜಿಸ್ಟರ್ಸ್ ಅಂತ ನೋಡ್ತಾ ಹೋಗ್ತೀವಿ. ಈ ರಿಜಿಸ್ಟರ್ಸ್ ಅಂದರೆ ಏನಪ್ಪ ಅಂದ್ರೆ ಕಂಪ್ಯೂಟರ್ನ ಅತ್ಯಂತ ವೇಗದ ತಾತ್ಕಾಲಿಕ ಮೆಮೊರಿ ಅಂತ ಕರಿತಾ ಹೋಗ್ತೀವಿ. ಅಂದರೆ ಕಂಪ್ಯೂಟರ್ನ ಅತ್ಯಂತ ವೇಗದ ತಾತ್ಕಾಲಿಕ ಮೆಮೊರಿ ಯಾವುದಪ್ಪ ಅಂದ್ರೆ ರಿಜಿಸ್ಟರ್ಸ್ನ ನೋಡ್ತಾ ಹೋಗ್ತೀವಿ. ಈ ಸಂಸ್ಕರಣೆ ನಡೆಯುವಂಥ ಸಂದರ್ಭದೊಳಗೆ ಅಗತ್ಯವಿರುವಂಥ ಡೇಟಾವನ್ನು ಕೆಲವೇ ಕ್ಷಣಗಳ ಕಾಲ ಏನು ಮಾಡ್ತಾ ಹೋಗ್ತೈತಿ, ಹಿಡಿದಿಟ್ಕೊಳ್ತಾ ಹೋಗ್ತೈತಿ. ಅಂದ್ರೆ ಕಂಪ್ಯೂಟರ್ನ ಅತ್ಯಂತ ವೇಗದ ತಾತ್ಕಾಲಿಕ ಮೆಮೊರಿ ಯಾವುದಪ್ಪ ಅಂದ್ರೆ ರಿಜಿಸ್ಟರ್ಸನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ರಿಜಿಸ್ಟರ್ಸ್ನ ಅನೇಕ ಪ್ರಶ್ನೆಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕೇಳ್ತಾ ಹೋಗಿರ್ತಾರೆ. ಹಾಗಾಗಿ ಇವುಗಳನ್ನು ನೆನಪಿಟ್ಕೋಬೇಕಂತ ಅನ್ನುತ್ತಾ ಈ ಜೊತೆಗೆ ಈ CPU ಯಾವ ರೀತಿ ಕೆಲಸವನ್ನು ಮಾಡ್ತದಂತ ನೋಡೋದಾದ್ರೆ ಆ ಪ್ರತಿಯೊಂದು ಆಜ್ಞೆಗೆ ಮುಕ್ತಾಯ ಆಗ್ಬೇಕಾದ್ರೆ CPU ನಿರಂತರವಾಗಿ 4 ಹಂತಗಳ ವ್ಯವಸ್ಥಿತವಾದಂಥ ಚಕ್ರಗಳನ್ನು ಅನುಸರಿಸ್ತಾ ಹೋಗ್ತೈತಿ. ಯಾವ ರೀತಿ ಅಂತ ನೋಡೋದಾದ್ರೆ ಈ ದತ್ತಾಂಶ ಸಂಸ್ಕರಣೆ ಚಕ್ರವನ್ನು ನೋಡ್ತಾವೆ. ಒಂದನೇದು ಫೆಚ್ಚನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಮುಖ್ಯ ಮೆಮೊರಿಯಿಂದ ಯಾವುದು ರ್ಯಾಮ್ನಿಂದ ಏನು ಮಾಡ್ತಾ ಹೋಗ್ತೈತಿ, ಆ ರನ್ ಮಾಡಬೇಕಾದ ಆಜ್ಞೆಯನ್ನು ಏನು ಮಾಡ್ತಾ ಹೋಗ್ತೈತಿ, ಈ CPUಗೆ ಕಳಿಸ್ತಾ ಹೋಗ್ತೈತಿ. ಅಂದ್ರೆ ಮಾಹಿತಿಗಳನ್ನು ಪಡಿತಾ ಹೋಗ್ತೈತಿ. ಎರಡನೇದು ಡಿಕೋಡ್ ಮಾಡ್ತಾ ಹೋಗ್ತೈತಿ. ಅಂದ್ರೆ ಪಡೆದಂಥ ಮಾಹಿತಿಯನ್ನು ಏನು ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಆ ಕಂಟ್ರೋಲ್ ಯೂನಿಟ್ ಏನು ಮಾಡ್ತಾ ಹೋಗ್ತೈತಿ, ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೈತಿ. ಆ ವಿಶ್ಲೇಷಣೆ ಮಾಡಿದಂಥ ಮಾಹಿತಿಯನ್ನು ಎಲ್ಲಿ ಕಳಿಸ್ತದಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ ಕಳಿಸ್ತಾ ಹೋಗ್ತೈತಿ. ಅಂದ್ರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಮೂಲಕ ನಿಗದಿಪಡಿಸಿದಂಥ ಕೆಲಸ ಅಥವಾ ಲೆಕ್ಕಾಚಾರವನ್ನು ಏನು ಮಾಡ್ತಾ ಹೋಗ್ತೈತಿ, ಪೂರ್ಣಗೊಳಿಸ್ತಾ ಹೋಗ್ತೈತಿ. ಈ ಪೂರ್ಣಗೊಳಿಸಿದಂಥ ಮಾಹಿತಿಯನ್ನು ಏನು ಮಾಡ್ತಾ ಹೋಗ್ತೈತಿ, ಸ್ಟೋರ್ ಮಾಡ್ತಾ ಹೋಗ್ತೈತಿ. ಅಂದ್ರೆ ಸಂಸ್ಕರಣೆಯನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಸಿಕ್ಕ ಫಲಿತಾಂಶವನ್ನು ತಾತ್ಕಾಲಿಕವಾಗಿ ಮೆಮೊರಿ ಅಥವಾ ರಿಜಿಸ್ಟರ್ನಲ್ಲಿ ಏನು ಮಾಡ್ತಾ ಹೋಗ್ತದೆ, ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತದೆ. ಪಡೆದಂಥ ಮಾಹಿತಿಯನ್ನು ಫೆಚ್ಚಿನ ಮೂಲಕ ಡಿಕೋಡ್ ಮಾಡಿ ಜೊತೆಗೆ ನಂತರದಲ್ಲಿ ಎಕ್ಸಿಕ್ಯೂಟ್ ಮಾಡಿ ಕೊನೆಗೆ ಸ್ಟೋರ್ನ ಮೂಲಕ ಈ ರೀತಿಯಾಗಿ CPU ಏನು ಮಾಡ್ತಾ ಹೋಗ್ತದೆ, ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತದೆ. ಹಾಗಾದರೆ ಈ ಒಂದು CPUವಿನ ಒಂದು ಸ್ಪೀಡ್ ವೇಗದ ಮಾಪನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕ್ಲಾಕ್ ಸ್ಪೀಡ್ನೊಳಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಕಂಪ್ಯೂಟರ್ನ ವೇಗದ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ 5.0 GHz ಒಂದು ಸಾಮರ್ಥ್ಯವನ್ನು ಈ ಒಂದು CPUನ ಮಾಪನವನ್ನು ನೋಡ್ತಾವೆ. ಈ ಕಾರ್ಯನಿರ್ವಹಣೆ ವೇಗದ ಮಾಪನ ನೋಡೋದಾದ್ರೆ ಆ ಪ್ರೊಸೆಸರ್ನ ವೇಗವನ್ನು ಸಾಮಾನ್ಯವಾಗಿ GHz ಮೂಲಕ ಏನು ಮಾಡ್ತಾ ಹೋಗ್ತವೆ, ಅಳತೆಯನ್ನು ಮಾಡ್ತಾ ಹೋಗ್ತೀವಿ. ಈ 5.0 GHz ಎಂದರೆ CPU ಪ್ರತಿ ಸೆಕೆಂಡಿಗೆ 500 ಕೋಟಿ ಪ್ರೊಸೆಸಿಂಗ್ ಚಕ್ರಗಳನ್ನು ಪೂರ್ಣಗೊಳಿಸುತ್ತದೆ. ಅಂದ್ರೆ ಇದು 5.0 GHz ಅಂದ್ರೆ ಏನಪ್ಪ ಅಂದ್ರೆ CPU ಒಂದು ಸೆಕೆಂಡಿಗೆ 500 ಕೋಟಿ ಪ್ರೊಸೆಸಿಂಗ್ ಚಕ್ರಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಪೂರ್ಣಗೊಳಿಸ್ತಾ ಹೋಗ್ತದೆ. ಈಗಿಂದ ಹೇಳಿದೆ ಏನು ಫೆಚ್ಚು, ಡಿಕೋಡಿಂಗ್, ಎಕ್ಸಿಕ್ಯೂಟ್, ಸ್ಟೋರ್ ಇವುಗಳನ್ನು ಒಂದು ಸೆಕೆಂಡ್ 500 ಕೋಟಿ ಪ್ರೊಸೆಸಿಂಗ್ ಚಕ್ರಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಪೂರ್ಣಗೊಳಿಸ್ತಾ ಹೋಗ್ತೈತಿ. ಹೀಗಾಗಿ ಹೆಚ್ಚಿನ ಒಂದು ಕ್ಲಾಕ್ ಸ್ಪೀಡ್ ಇದ್ದಷ್ಟು ಕಂಪ್ಯೂಟರ್ ಏನಾಗ್ತೈತಿ, ದೊಡ್ಡ ಆಜ್ಞೆಗಳನ್ನು ಅಷ್ಟೇ ವೇಗವಾಗಿ ಏನು ಮಾಡ್ತಾ ಹೋಗ್ತೈತಿ, ಸುಲಭವಾಗಿ ಮಾಡಿ ಮುಗಿಸ್ತಾ ಹೋಗ್ತೈತಿ. ಈ ಒಂದು ವೇಗದ ಮಾಪನ ಯಾವ ರೀತಿ ಅಳತೆ ಮಾಡ್ತಪ್ಪ ಅಂದ್ರೆ ಕ್ಲಾಕ್ ಸ್ಪೀಡ್ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಸಾಮಾನ್ಯವಾಗಿ ಈ ಪ್ರೊಸೆಸರ್ನ ವೇಗವನ್ನು ಏನು ಮಾಡ್ತಾ ಹೋಗ್ತೀವಿ, GHz ಮೂಲಕ ಅಳತೆ ಮಾಡ್ತಾ ಹೋಗ್ತೀವಿ. ಜೊತೆ ಈ ಪ್ರೊಸೆಸರ್ ಕೋರ್ಗಳ ಒಂದು ಹೋಲಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಈ ಒಂದು ಕೋರ್ಗಳ ಪ್ರಕಾರವನ್ನು ನೋಡ್ತಾ ಹೋಗ್ತೀವಿ, ಕೆಲಸ ಮಾಡುವಂಥ ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೀವಿ,
ಜೊತೆಗೆ ಪ್ರಮುಖ ಬಳಕೆ ಅಥವಾ ಅಪ್ಲಿಕೇಶನನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಸಿಂಗಲ್ ಕೋರ್ ಇತ್ತಪ್ಪ ಅಂದ್ರೆ ಒಂದು ಸಮಯದಲ್ಲಿ ಕೇವಲ ಒಂದೇ ಒಂದು ಪ್ರಕ್ರಿಯೆ ಸಾಧ್ಯ, ಅಂದ್ರೆ ಒಂದು ಸಮಯದಾಗ ಒಂದೇ ಕೆಲಸವನ್ನು ಮಾಡ್ತಾ ಹೋಗ್ತೈತಿ. ಇಲ್ಲಿ ಅಪ್ಲಿಕೇಶನ್ ನೋಡೋದಾದ್ರೆ ಹಳೆಯ ಸಾಂಪ್ರದಾಯಿಕ ಕಂಪ್ಯೂಟರ್ಗಳ ಉದಾಹರಣೆಗಳನ್ನು ನೋಡ್ತಾ ಹೋಗ್ತೀವಿ. ಸಿಂಪಲ್ ಮೈಕ್ರೋ ಕಂಪ್ಯೂಟರ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಎರಡನೇದು ಡ್ಯುಯಲ್ ಕೋರ್ಗಳನ್ನು ನೋಡ್ತಾ ಹೋಗ್ತೀವಿ, ಅಂದರೆ ಎರಡು ಕೋರ್ಗಳು ಏಕಕಾಲದಲ್ಲಿ ಕೆಲಸ ಮಾಡ್ತಾ ಹೋಗ್ತವೆ. ಇಲ್ಲಿ ಸಾಮಾನ್ಯ ವೆಬ್ ಬ್ರೌಸಿಂಗ್ ಮತ್ತು ಕಚೇರಿಯ ಮೂಲಭೂತ ಕೆಲಸಗಳನ್ನು ನೋಡ್ತಾ ಹೋಗ್ತೀವಿ. ಕ್ವಾಡ್ ಕೋರ್ ಅಂದರೆ 4 ಕೋರ್ಗಳು ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತವೆ, ಅಂದರೆ ಮಲ್ಟಿ ಟಾಸ್ಕಿಂಗ್ ಮತ್ತು ಸಾಧಾರಣ ವಿಡಿಯೋ ವೀಕ್ಷಣೆ ಮತ್ತು ಗೇಮಿಂಗ್ಗಳನ್ನು ನೋಡ್ತಾ ಹೋಗ್ತೀವಿ. ಅಕ್ಟಾ ಕೋರ್ 8 ಶಕ್ತಿಶಾಲಿ ಕೋರ್ಗಳ ಸುಧಾರಿತ ಸಂಯೋಜನೆ ನೋಡ್ತಾ ಹೋಗ್ತೀವಿ. ಹೈ ಹ್ಯಾಂಡ್ ಗೇಮಿಂಗ್, 3D ಎಫೆಕ್ಟ್, 3D ಗ್ರಾಫಿಕ್ಸ್ ವಿನ್ಯಾಸ, ಸರ್ವರ್ ವ್ಯವಸ್ಥೆಗಳನ್ನು ಈ ಒಂದು ಪ್ರೊಸೆಸರ್ ಕೋರ್ಗಳಲ್ಲಿ ನೋಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ X86 ಮಾರುಕಟ್ಟೆ ಪಾಲ್ಗೊಳ್ಳಿಕೆ ನೋಡೋದಾದ್ರೆ ಈ ಒಂದು ಇಂಟೆಲ್ ಸಂಸ್ಥೆಯು 67.4% ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯೊಳಗೆ ತನ್ನದೇ ಆದಂಥ ಪಾಲನ್ನು ಹೊಂದುತ್ತಾ ಹೋಗ್ತೈತಿ. ಇತ್ತೀಚಿನ ಒಂದು ದಿನದೊಳಗೆ AMD ಒಂದು ಸಂಸ್ಥೆಯು ಆ ಗೇಮಿಂಗ್ ಮತ್ತು ಕ್ಲೌಡ್ ಸರ್ವರ್ಸ್ ತಂತ್ರಜ್ಞಾನದಲ್ಲಿ ತನ್ನದೇ ಆದಂಥ ತೀವ್ರವಾದಂಥ ಪೈಪೋಟಿಯನ್ನು ನೋಡುತ್ತಾ ಹೋಗ್ತೈತಿ. ಅತಿ ಹೆಚ್ಚು ಪಾಲು ನೋಡೋದಾದ್ರೆ ಇಂಟೆಲ್ ಸಂಸ್ಥೆಯ ಒಂದು ಕಂಪನಿಯು ಅತಿ ಹೆಚ್ಚು ಪಾಲುದಾರಿಕೆಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಮುಂದಿನ ಒಂದು ಭವಿಷ್ಯದ ಪ್ರೊಸೆಸರ್ಗಳು ನೋಡೋದಾದ್ರೆ ಯಾವಪ್ಪ ಅಂದರೆ ಭವಿಷ್ಯದ ಒಂದು ಪ್ರೊಸೆಸರ್ಗಳು ನೋಡೋದಾದ್ರೆ ಕ್ವಾಂಟಮ್ ಮತ್ತು AI ಚಿಪ್ಸ್ಗಳನ್ನು ಇತ್ತೀಚಿನ ಒಂದು ದಿನಗಳಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಸಿಲಿಕಾನ್ ತಂತ್ರಜ್ಞಾನದ ಒಂದು ಭೌತಿಕ ಮಿತಿಗಳನ್ನು ದಾಟಿ ಏನು ಮಾಡ್ತಾ ಹೋಗ್ತಾರೆ, ಹೊಸ ಸಂಶೋಧನೆಗಳು ಸಾಗ್ತಾ ಹೋಗ್ತವೆ. ಅಂದರೆ ಭವಿಷ್ಯದ ಕಂಪ್ಯೂಟರ್ಗಳು ಮನುಷ್ಯನ ಒಂದು ನರಮಂಡಲದಂತೆ ಯೋಚಿಸುವಂಥ ನ್ಯೂರೋಮಾರ್ಫಿಕ್ ಹಾರ್ಡ್ವೇರ್ಗಳು ಮತ್ತು ಕ್ವಾಂಟಮ್ ಭೌತಶಾಸ್ತ್ರ ತತ್ವದ ಮೇಲೆ ಕಾರ್ಯನಿರ್ವಹಿಸುವಂಥ ಕ್ವಾಂಟಮ್ ಪ್ರೊಸೆಸರ್ಗಳನ್ನು ಏನು ಮಾಡ್ತಾ ಇದ್ದಾವೆ, ಒಳಗೊಳ್ತಾ ಹೋಗ್ತವೆ. ಜೊತೆಗೆ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರ್ಯಗಳಿಗಾಗಿ ಪ್ರತ್ಯೇಕವಾದಂಥ NPU ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಇತ್ತೀಚಿನ ಒಂದು ಅತ್ಯಾಧುನಿಕ CPUಗಳಿಗೆ ಅಳವಡಿಕೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. NPU ಅಂದರೆ ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ಗಳು ಇತ್ತೀಚಿನ AIಗಳ ಒಂದು ಕಾರ್ಯಗಳಿಗಾಗಿ CPU ಅಳವಡಿಕೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದರೆ CPU ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟಾರ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.